ತುಂಬಾ ಬೇಜಾರಾಗಿದೆ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡಬಾರ್ದಾಗಿತ್ತು, ಮಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಈ ಕನಕಪುರ ಶ್ರೀನಿವಾಸ್ ಅಂತ ಒಬ್ಬ ಇದ್ದಾನೆ, ಅದೇನೋ ಪ್ರೊಡ್ಯೂಸರ್ ಅಂತೆ. ನಮ್ಮ ನಾಯಕರಾದಂತ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹಗಲು ರಾತ್ರಿ ಕಷ್ಟಪಟ್ಟು ತನ್ನ ಕ್ಷೇತ್ರನ ಯಾವ್ದೋ ಮಟ್ಟದಲ್ಲಿ ಇದ್ದದನ್ನ ಅಭಿವೃದ್ಧಿ ಪಥದತ್ತ ತರಿಸಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾನೆ. ಈ ಬೋಳಿ ಮಗ ಇವನು. ಅವ್ರ ತ್ಯಾಗ ಇವ್ರಿಗೇನ್ ಗೊತ್ತು? ಬಡ್ಡಿ ಮಗ ಇವನಿಗೆ. ನಾನು ಮಾತಾಡಬಾರ್ದು. ಬೋಳಿ ಮಗನೇ ನೀನು, ಕನಕಪುರ ಶ್ರೀನಿವಾಸ್ ಪ್ರೊಡ್ಯೂಸರ್. ನೀನ್ ಎಲ್ಲರೂ ತಗಳಾಕೊಂಡ್ರೆ ನನ್ನ ಮಗನೇ ಚಪ್ಪಲಿಲೆ ಹೊಡಿತೀನಿ ನಿನ್ಗೆ. ಏನೋ ನೀನ್ ಯಾರು ಸಿನಿಮಾ ಮಾಡು ಅಂತ ಹೇಳಿದ್ರೇನೋ ನಿನ್ಗೆ ಬಂದು? ನೀನ್ ತೇವಲು, ನೀನ್ ಆಸೆ ತೀರ್ಸ್ಕೊಳಕ್ಕೆ ನಿನ್ ದುಡ್ಡನ್ನ ನೀನ್ ಮನೇಲಿ ಇಟ್ಕೋಬೇಕಾಗಿತ್ತು. ನೀನ್ ಸಿನಿಮಾ ಮಾಡಿದ್ದು ದುಡ್ಡು ಬಂತು, ಲಾಭ ಬಂದು, ನೀನ್ ಎಲ್ಲೆಲ್ಲೋ ಹೋಗಿ ಶೋಕಿ ಮಾಡ್ಬಿಟ್ಟು ನನ್ನ ಮಗ ನೀನ್ ಬಂದೆಲ್ಲ ಕಳ್ಕೊಂಡು ಬೀದಿಲಿ ನಿಂತ್ಕೊಂಡಿದ್ದೀನಿ ಅನ್ಬಿಟ್ಟು ಏನೋ ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯ ನೀನು? ಅವ್ರ ತ್ಯಾಗ ಗೊತ್ತಾ? ಅವ್ರ ಕೆಲಸ ಗೊತ್ತಾ? ಬೋಳಿ ಮಗನೇ ನಿನ್ಗೆ. ಕುಗ್ರಾಮ ಆಗಿದೆ ಅಂತ ಕನಕಪುರನ ಹೆಂಗ್ ಬೆಳೆಸಿದ್ದಾರೆ ನನ್ನ ಮಗನೇ ನಿನ್ಗೆ. ಕನಕಪುರ ಶ್ರೀನಿವಾಸ್ ಪ್ರೊಡ್ಯೂಸರ್, ನೀನೇನ್ ಸಿನಿಮಾ ಮಾಡಿದ್ಯಾ? ನೀನೇನ್ ಪ್ರೊಡ್ಯೂಸರ್? ನೀನ್ ಯಾರಿಗಾದ್ರೂ ಬೈಕೋ, ಯಾವ ಹೀರೋಗಾದ್ರೂ ಬೈಕೋ, ಯಾವ ಡೈರೆಕ್ಟರ್ಗಾದ್ರೂ ಬೈಕೋ, ಏನಾದ್ರೂ ಮಾಡ್ಕೋ. ನಿನ್ ಕಮಿಟ್ಮೆಂಟ್ ಏನಿದೆ ನೀನ್ ಇಟ್ಕೋ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ರೆ ನನ್ನ ಮಗನೇ ನೀನ್ ಹೇಳ್ ಸಿಗ್ತಾನೆ ಚಪ್ಪಲಿಲೆ ಹೊಡಿತೀನಿ ನನ್ನ ಮಗನೇ ನಿನ್ಗೆ. ಯಾರು ಮಾತಾಡ್ತಾನೆ ಅನ್ಕೊಂಡಿಲ್ಲ ನನ್ನ ಮಗನೇ ನಿನ್ಗೆ. ಏನೋ ಮಾತಾಡ್ತಾ ಇದ್ಯಾ ನೀನು? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಇವನ ಹತ್ರ ಬಂದ್ ಪೆಟ್ರೋಲ್ ಕಾಸಿಸ್ಕೋತ ನಿನ್ನಂತ ಸಾವಿರಾರು ಲಕ್ಷಾಂತರ ನಾಯಿಗೆ ಅನ್ನ ಹಾಕ್ತಾರೆ ಅವರು. ಅವ್ರ ಅಪ್ಪನ ಕಾಲದಿಂದನೂ ಅವ್ರ ಮನೇಲಿ ಎಷ್ಟು ಜನ ಅನ್ನ ತಿನ್ಕೊಂಡೋಗೋ ನನ್ನ ಮಗ ನಿನ್ ಗೊತ್ತಿಲ್ವಾ? ಲೋಫರ್ ನನ್ನ ಮಗನೇ ನೀನು. ಮುದ್ಕ ಅಲ್ಲಿಲ್ಲ ಬಾಯಿಲಿ ಕರೆಕ್ಟಾಗಿ ಮಾತಾಡು. ನನ್ ತುಂಬಾ ಬೇಜಾರೈತಿ. ಈ ವಿಡಿಯೋ ಮಾಡಬಾರ್ದಾಗಿತ್ತು. ನಾ ಕನಕಪುರದವನಾದ್ರೂ ನಿನ್ ಯೋಗ್ಯತೆ ಇಲ್ಲ, ಅಷ್ಟು ಖುಷಿ ಪಡೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳ. ನಿಮ್ಗೆಲ್ಲ ನಿಮ್ಮಂತವರಿಂದಾನೆ ಸಿನಿಮಾ ಫೀಲ್ಡ್ ಹಾಳಾಗ್ತಾ ಇರೋದು, ರಾಜಕೀಯ ಫೀಲ್ಡ್ ಹಾಳಾಗ್ತಾ ಇರೋದು. ಬೇವರ್ಸಿ ನನ್ನ ಮಕ್ಕಳಿಂದ. ಕನಕಪುರ ಶ್ರೀನಿವಾಸ್, ನಿಂಗ್ ಲಾಸ್ಟ್ ವಾರ್ನಿಂಗ್. ನೀನ್ ಏನಾರು ಕನಕಪುರದಲ್ಲಿ ತಗೊಳಕೊಡ್ರೆ ನಮಗೆ ಚಪ್ಪಲಿಲೆ ಹೊಡಿತೀನಿ.